ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೊಂದು ಬಾರಿ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಒಂದೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಮುಖಾಂತರವಾಗಿ ಜನರನ್ನ ಆಕರ್ಷಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಮೊನ್ನೆ ಚಿತ್ರದುರ್ಗ ಜೊತೆಗೆ ಮೈಸೂರಿನಲ್ಲಿ ಮಾತನಾಡಿದಂತಹ ಪ್ರಧಾನಿಯವರು ನಿರೀಕ್ಷಿತವಾದಂತಹ ಒಂದಷ್ಟು ವಿಚಾರಗಳ ಜೊತೆಗೆ ಅನಿರೀಕ್ಷಿತವಾದಂತಹ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ಎಲ್ಲರ ಗಮನ ಸೆಳೆದಿದ್ರು. ಇವತ್ತು ಮತ್ತೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ. ಇವತ್ತು ಕೊಪ್ಪಳಕ್ಕೆ ಭೇಟಿ ಕೊಡ್ತಾ ಇರುವಂತಹ ಪ್ರಧಾನಿಯವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಏನೇನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು, ಹೇಗೆ ಮತ ಬೇಟೆಯನ್ನ ನಡೆಸಬಹುದು ಅನ್ನೋದು ಕುತೂಹಲಕ್ಕೆ ಈಡು ಮಾಡ್ತಾ ಇದೆ. ಮತ್ತೊಮ್ಮೆ ಗೆಲ್ಲಬೇಕು, ಗೆದ್ದು ದೇಶವನ್ನ ಆಳಬೇಕು, ಹೇಗಾದ್ರೂ ಮಾಡಿ ಮತ್ತೆ ಕಮಲ ಅರಳಿಸಬೇಕು ಅಂತ ಮೋದಿ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ನರೇಂದ್ರ ಮೋದಿ ದೇಶದ ತುಂಬಾ ಸಂಚಾರ ಮಾಡ್ತಿದ್ದಾರೆ. ಹಕ್ಕಿಗಳಂತೆ ರಾಜ್ಯದಿಂದ ರಾಜ್ಯಕ್ಕೆ ಹಾರುತ್ತಾ ಮತಬೇಟೆ ನಡೆಸುತ್ತಿದ್ದಾರೆ. ಕನ್ನಡಿಗರ ಮನಸ್ಸು ಗೆಲ್ಲಲು ಮೋದಿ ಮತ್ತೆ ಇವತ್ತು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಕೊಪ್ಪಳದಲ್ಲಿಂದು ನರೇಂದ್ರ ಮೋದಿ ರಣಕಹಳೆ. ನಮೋ ಎಂಟ್ರಿಗೆ ಸಿದ್ಧವಾದ ಭತ್ತದ ನಗರಿ. ಹೌದು, ಭತ್ತದ ನಾಡು ಎಂದೇ ಕರೆಸಿಕೊಳ್ಳುವ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನರೇಂದ್ರ ಮೋದಿ ರಣಕಹಳೆ ಊದಲಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ ಜಿಲ್ಲೆಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ಮೋದಿ ಗಂಗಾವತಿಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಇಂದು ಮೋದಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಲಿರುವ ಮೋದಿ 1 ಗಂಟೆಗಳ ಕಾಲ ಗಂಗಾವತಿ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮಾಜಿ ಸಚಿವ ಶ್ರೀರಾಮುಲು ಸೇರಿದಂತೆ ಸುಮಾರು 2 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಗಂಗಾವತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಮತ್ತೊಮ್ಮೆ ಕರಡಿ ಸಂಗಡರನ್ನ ಗೆಲ್ಲಿಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಮಾಜಿ ಮುಖ್ಯಮಂತ್ರಿಗಳಂತ ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಯುವಕರ ಕಣ್ಮಣಿಯಾದಂಥ ಶ್ರೀರಾಮುಲು ಅವರು ಕೂಡ ಆಗಮಿಸ್ತಾ ಇದ್ದಾರೆ. 8 ಕ್ಷೇತ್ರ ಜನ ಬರ್ತಾರೆ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ. ಅದ್ರ ಜೊತೆಗೆ 3 ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಾವೇಶ ಇದೆ. ಒಂದು ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ. ಹಾಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಕೊಪ್ಪಳ ಕ್ಷೇತ್ರದಿಂದ ಭಾಗವಹಿಸ್ತಾರೆ ಮತ್ತು 2 ಕ್ಷೇತ್ರದ ಬಳ್ಳಾರಿ ಇರ್ಬೋದು, ರಾಯಚೂರು ಕ್ಷೇತ್ರದ ಜನ ಕೂಡ ಭಾಗವಹಿಸ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಭಾಗವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಎಸ್ಪಿಜಿ ಬಿಗಿ ಬಂದೋಬಸ್ತ್ ಕೈಗೊಂಡಿದೆ. ಎಸ್ಪಿ ರೇಣುಕಾ ಸುಕುಮಾರ್ ಕಾರ್ಯಕ್ರಮ ಜರುಗುವ ವೇದಿಕೆ ಬಳಿಯೇ ಮೊಕಾಂ ಹೂಡಿದ್ದು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ವೇದಿಕೆ ಹಾಗೂ ನಗರದಾದ್ಯಂತ ಹಲವೆಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ಲೇಸ್ ಆಫ್ ಫಂಕ್ಷನಲ್ಲಿ ಎಲ್ಲ ರ್ಯಾಂಕ್ ಆಫೀಸರ್ಸ್ ಇನ್ಕ್ಲೂಡಿಂಗ್ SP ರ್ಯಾಂಕ್ ಆಫೀಸರ್ಸು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ KSRP ತುಕಡಿಗಳು, ಕ್ವಿಕ್ ರಿಯಾಕ್ಷನ್ ಟೀಮ್ ಎಲ್ಲ ಬಂದಿದೆ. ಸೊ ಫಂಕ್ಷನ್ ಪ್ಲೇಸನ್ನು ಹೊರತುಪಡಿಸಿ ಇನ್ನು ಸುತ್ತಮುತ್ತದ ಪೆರಿಫೆರಿ ಅಂತ ಏನು ಹೇಳ್ತೀವಿ ಆ ಏರಿಯಾದಲ್ಲೂ ಸಹ ಸ್ಕೈ ಸೆಂಟ್ರೀಸ್ ಆಯಿತು, ಟ್ರಾಫಿಕ್ ಪಾಯಿಂಟ್ಸ್ ಆಯಿತು, ಪಿಕೆಟ್ಸು, ಸೊ ಈ ಥರ ಎಲಾಬರೇಟ್ ಆಗಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಟ್ನಲ್ಲಿ ಇಂದಿನ ಮೋದಿ ಕಾರ್ಯಕ್ರಮ ಬಿಜೆಪಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಹುಮ್ಮಸ್ಸು ಮೂಡಿಸಿದ್ದು, ಈ ಕಾರ್ಯಕ್ರಮ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಿವಕುಮಾರ್, TV9, ಕೊಪ್ಪಳ.